ರಾಯಚೂರು ಬ್ರೇಕಿಂಗ್ ಎಕ್ಸ್ಕ್ಲೂಸಿವ್. ಬಡವರ ಬದುಕಿಗೆ ಆಸರೆಯಾಗಬೇಕಿದ್ದ ನರೇಗಾ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್. ಕಳಪೆ ಕಾಮಗಾರಿ ಮಾಡಿ 4 ಲಕ್ಷ ರೂಪಾಯಿಗಳನ್ನು ಎಗರಿಸಿದಂತಹ ಭೂಪರು. ರಸ್ತೆಗೆ ಬಂದು ಟಿಪ್ಪರ್ ಮರಂ ಹಾಕಿ ಬಿಲ್ಲು ಎತ್ತಿದ ಆರೋಪ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಈಚನಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ. ಈಚನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಸರಟ್ಟಿ ತಾಂಡ 1ರಲ್ಲಿ ಕಳಪೆ ಕಾಮಗಾರಿ. ಕೆಸರಟ್ಟಿ ತಾಂಡ 1ರ ರೇಷ್ಮೆ ಇಲಾಖೆ ಬಳಿಯ ರಸ್ತೆ ಕಾಮಗಾರಿ. ಮೆಟ್ಲಿಂಗ್ ರಸ್ತೆಗೆ ಜಲ್ಲಿ ರೋಲಿಂಗ್ ಮರಂ ಹಾಕದೆ ಕಾಮಗಾರಿ. ಮಾರ್ಚ್ 2025ರಲ್ಲಿ ನಡೆದ ಕಳಪೆ ಕಾಮಗಾರಿ ಇದೀಗ ಬೆಳಕಿಗೆ. ಕೂಲಿ ಕಾರ್ಮಿಕರಿಲ್ಲದೆ ಜೆಸಿಬಿ ಮೂಲಕ ಕೆಲಸ. ಪ್ರಿಂಟೆಡ್ ಫೋಟೋಸ್ಗಳನ್ನ ಜಿಪಿಎಸ್ ಮಾಡಿ ಅಪ್ಲೋಡ್ ಮಾಡಿರುವ ಗಂಭೀರ ಆರೋಪ. ಕಳಪೆ ಕಾಮಗಾರಿ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಕ್ರಮವಿಲ್ಲ. ದೂರುದಾರರ ಅರ್ಜಿಯನ್ನು ಪರಿಗಣಿಸದೆ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿರುವ ಅಧಿಕಾರಿಗಳು. ವರದಿ ಶಂಕರ್ ಪವಾರ್. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಈಚನಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಕೆಸರಟ್ಟಿ ಗ್ರಾಮದಲ್ಲಿ ಕೆಸರಟ್ಟಿ ರಸ್ತೆ ಮುಖ್ಯ ರಸ್ತೆಯಿಂದ ಹನುಮವ್ವಗಂಡ ಓಬಣ್ಣ ಹೊಲದವರಿಗೆ ಮೆಟ್ಲಿಂಗ್ ರಸ್ತೆಯನ್ನು 2025ರಲ್ಲಿ ಕಾಮಗಾರಿಗೆ ಮಾಡಿರುತ್ತಾರೆ. ಅದರಲ್ಲಿ ಯಾವುದೇ ರೀತಿಯಾಗಿ ಕಳಪೆ ಕಾಮಗಾರಿ ಆಗಿರ್ತದೆ. ಯಾವುದೇ ರೀತಿಯಾಗಿ ಮರಮು ಕೂಡ ಒಂದೇ ಟ್ರಿಪ್ನಲ್ಲಿ ಮುಗಿಸಿ ಜಲ್ಲಿ ಕೂಡ ಹಾಕಿರೋದಿಲ್ಲ. ಅದೇ ರೀತಿಯಾಗಿ ಅಲ್ಲಿ ಯಾವುದೇ ಎನರ್ಜಿ ಲೇಬರ್ಗಳು ಇರೋದಿಲ್ಲ. ಅಲ್ಲಿ ಯಾವುದಿದ್ದು ಫೋಟೋ ತಂದು ಅಲ್ಲಿಟ್ಟು ಹೊಡೆದು ಕಾಸಿ ಪೇಮೆಂಟ್ ಮಾಡಿರ್ತಾರೆ, ಫೋಟೋ ಅಪ್ಲೋಡ್ ಮಾಡಿರ್ತಾರೆ. 4 ಲಕ್ಷ ರೂಪಾಯಿ ಸರ್ಕಾರದ ಹಣವನ್ನು ಮುಂಡಾಯಿಸಿರ್ತಾರೆ. ಮೇಲಿಂದ ಕೆಳ ಅಧಿಕಾರಿವರೆಗೂ ಅಲ್ಲಿ ಹಣ ದುರುಪಯೋಗ ಪಡ್ಕೊಂಡಿರ್ತಾರೆ. ಎನರ್ಜಿ ಕೆಲಸ ಆಗಿರೋದ ಕಾರಣದ ಲೇಬರ್ಗಳು ಸಹಾಯ ಇರೋದಿಲ್ಲ. ಮಾರ್ಚ್ 21ನೇ ತಾರೀಕಿಗೆ ಲೆಟ್ರನ್ನು ಕೊಟ್ಟಿರ್ತೀನಿ ತಾಲೂಕು ಪಂಚಾಯತಿಗೆ. ಅವ್ರು ಯಾವುದೇ ರೀತಿಯಾಗಿ ಲೆಟ್ರಿಗೆ ಇದು ಮಾಡದೆ 3 ಹಿಂಬರವನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟಿರ್ತಾರೆ. ಅಲ್ಲಿ ಗ್ರಾಮ ಪಂಚಾಯತಿ PDO ಅಧಿಕಾರಿಗಳು 7 ದಿನದೊಳಗೆ ವರದಿ ಕೊಡುವಂತ ಕೊಟ್ಟಿರ್ತಾರೆ. ಅವ್ರು ಯಾವುದೇ ರೀತಿಯಾಗಿ ಕಂಪ್ಲೇಂಟ್ ದಾರನಾದಂಥ ಭೀಮಣ್ಣವರಿಗೆ ಯಾವುದೇ ರೀತಿಯಾಗಿ ಕೊಟ್ಟಿರುವುದಿಲ್ಲ. 10 ತಿಂಗಳಾದರೂ ಯಾವುದೇ ರೀತಿಯಾಗಿ ಇದು ಕೊಡದ ಕಾರಣ ಅಧಿಕಾರಿ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತಗೋಬೇಕು.